ಸ್ಯಾಂಡಲ್ವುಡ್ ನಲ್ಲಿ ಕಾಲೇಜ್ ಕಲಾವಿದನಾಗಿ ಆರ್ಪಡಿಸೋದಕ್ಕೆ ಇಡೀ ಚಿತ್ರತಂಡ ಈಗಾಗಲೇ ವೇಟ್ ಮಾಡ್ತಿದೆ. ಜೂನ್ 6ರಂದು ಕಾಲೇಜ್ ಕಲಾವಿದ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಎದುರಿಗೆ ಬರ್ತಾ ಇದೆ. ಸದ್ಯ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ನಿರ್ಮಾಪಕರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಗ್ತಾರೆ. ಮಾತನಾಡಿಸ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ನೀವ್ ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಇನ್ನೇನು ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಕಾಲೇಜ್ ಕಲಾವಿದನಾಗಿ ಎಂಟ್ರಿ ಕೊಡೋದಕ್ಕೆ. ಹೆಂಗ್ ಭಯ ಆಗ್ತಿದೆ, ಹಾಗೇನೆ ಗೊಂದಲ ಇದೆಯಾ ಏನು ಅಂತ? ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಭಯ ಅಂತಿಲ್ಲ, ಬಿಕಾಸ್ ಪ್ರಾಡಕ್ಟ್ ಮೇಲೆ ನಮ್ಮೆಲ್ಲರಿಗೂ ತುಂಬಾನೇ ನಂಬಿಕೆ ಇದೆ. ಸೊ ನಂಬಿಕೆ ಎಲ್ಲರಿಗೂ ಬರೋವರೆಗೂ ಕೂಡ ಕೆಲಸ ಮಾಡಿದ್ದೀವಿ. ಹಾಗೆ ಗೊತ್ತಿರೋರು ಹಾಗೆ ಗೊತ್ತಿಲ್ಲದವ್ರಿಗೆ ಎಲ್ಲರಿಗೂ ತೋರಿಸಿ ಎಲ್ಲ ರೀತಿನೂ ರಿವ್ಯೂ ತಗೊಂಡು ಅದನ್ನ ಕರೆಕ್ಷನ್ಸ್ ಏನಾರ ಇದ್ರೆ ಮಾಡಿ ತುಂಬಾ ಒಳ್ಳೆ ಔಟ್ಪುಟ್ನ ನಾವು ಆಲ್ಮೋಸ್ಟ್ ಮಾಡಿದೀವಿ. ಹಾಗೆ ನಮ್ಮ ಪ್ರೊಡ್ಯೂಸರು ಸಾಥ್ ಕೊಟ್ಟಿದ್ದಾರೆ. ಈ ಪ್ರೊಡ್ಯೂಸರ್ ಹೇಳ್ತಾರೆ ಕೇಳಿ. ನೀವು ಹೇಳ್ದಂಗೆ ಸ್ಟಾರ್ಟಿಂಗ್ ಮೊದಲನೇ ಹೆಜ್ಜೆ ಹಾಕಿದ್ದೀನಿ ಇಂಡಸ್ಟ್ರೀಸಲ್ಲಿ. ಸೊ ಸ್ವಲ್ಪ ಭಯ ಅನ್ನೋದಿದೆ. ಅದು ಬಿಟ್ಬಿಟ್ಟು ಬೇರೆ ಬಿಸ್ನೆಸ್ಸಲ್ಲಿ ಆಲ್ಮೋಸ್ಟ್ 20 ಇಯರ್ಸಿಂದ ಇದ್ದೀನಿ. ಆ ಬಿಸ್ನೆಸ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ಚಲನಚಿತ್ರ. ಆಮೇಲೆ ಮಾಧ್ಯಮದವ್ರಿಗೆ ಏನು ಬೇಕು, ಪಬ್ಲಿಕ್ಕಿಗೆ ಏನು ಬೇಕು, ಈ ಮೂವಿನಲ್ಲಿ ಎಲ್ಲ ಥರದ್ದು ಕೊಟ್ಟಿದ್ದೀವಿ. ಹೊಸಬ್ರು ಆಗಿದ್ದೀವಿ, ಸ್ಟಾರ್ಟಿಂಗ್ ಬಂದಿದ್ದೀವಿ. ನೀವು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಒಂದು ಸ್ಟೇಜಲ್ಲಿ ನಿಂತ್ಕೊತೀವಿ, ಬ್ಯಾಲೆನ್ಸ್ ಆಗಿ ನಿಂತ್ಕೊತೀವಿ. ಹೈ ಲೆವೆಲ್ಗೆ ಹೋಗೋಕ್ಕೆ ಆಸೆ ಇಲ್ಲ ಮುಂಚೆಯಿಂದನೂ, ಬಟ್ ಅಟ್ಲೀಸ್ಟ್ ಬ್ಯಾಲೆನ್ಸ್ ಆಗಿ ನಿಂತ್ಕೊತೀವಿ. ಆಡಿಯನ್ಸ್ಗೆ ರೀಚ್ ಆಗಲಿ, ನಿಮ್ಮ ಮುಖಾಂತರ ರೀಚ್ ಆಗಲಿ ಅಂದ್ಬಿಟ್ಟು ಒಂದು ಕೇಳ್ಕೊತೀನಿ ಅಷ್ಟೇ. ಈ ಸಿನಿಮಾವನ್ನ ನೀವು ನಿರ್ಮಾಣ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತ? ರೀಸನ್ ಅಂದರೆ ನಾನು ಡೈರೆಕ್ಟರ್ ಮಳವಳ್ಳಿ ಸರ್ ಇದೆಲ್ಲ ಅವ್ರ ಜೊತೆಗೆ ಕೋಆರ್ಡಿನೇಟ್ ನಡೀತಾನೆ ಇತ್ತು. ನಾನು ಅವ್ರು ಸೇರಿ ಒಂದು ಚಿಕ್ಕದೊಂದು ಶಾರ್ಟ್ ಮೂವಿನ ಮಾಡಿದ್ದು. ಆ ಶಾರ್ಟ್ ಮೂವಿ ಮಾಡೋ ಟೈಮಲ್ಲಿ ಅವರು ಏನು 3 ಡೇಸಲ್ಲಿ ಶೂಟ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅದ ಕ್ವಾಲಿಟಿ ಏನು ಹೇಳಿದ್ರೆ ಅದನ್ನ ಕಾಂಪ್ರಮೈಸ್ ಮಾಡಿಲ್ಲ. ಆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ ಅಂದ್ಬಿಟ್ಟು ನನಗೆ ಖುಷಿ ಆಯಿತು. ಸೊ ಅದಾದಮೇಲೆ ಹಿಂಗೆ ಬಂದ್ಬಿಟ್ಟು ನನ್ನ ಆಫೀಸಲ್ಲಿ ಹಿಂಗೆ ಕೂತ್ಕೊಂಡು ಮಾತಾಡೋ ಟೈಮಲ್ಲಿ ಸರ್ ನನ್ನ ಹತ್ರ ಒಂದು ಕಂಟೆಂಟ್ ಇದೆ ಮಾಡೋಣ ಅಂತ ಹೇಳಿದ್ರು. ನಾನಂದೆ ಸರಿ ಆಯಿತು ಹೇಳಿ ಅಂತ ಹೇಳಿದೆ. ಟೈಮಲ್ಲಿ ಅವರು ಒಂದು 4 ಲೈನ್ ಹೇಳಿದ್ದು ಅಷ್ಟೇ. ಆ 4 ಲೈನ್ಗೆ ನಾನು ಸ್ಟಾಪ್ ಹೇಳ್ಬಿಟ್ಟು ಸರಿ ಆಯ್ತು ಸರ್ ಇದನ್ನ ಸ್ಟಾರ್ಟ್ ಮಾಡಿಬಿಡೋಣ ಅಂತಲೇ ಹೇಳಿದ್ರು. ಸೊ ಆ ಕತೆ ಬರಿತಾ ಯಾರು ಹೀರೋಯಿನ್ನು ಯಾರು ಫೈನಲ್ ಆಗಿದ್ರೆ ಗೊತ್ತಿಲ್ಲ, ಬಟ್ ಆ ಸ್ಕ್ರಿಪ್ಟಲ್ಲಿ ಹುಲಿ ಕಾರ್ತಿಕ್ ಅನ್ನೋರು ಮಾತ್ರ 100% ಫೈನಲ್ ಆಗಿದ್ರು. ಅದಾದಮೇಲೆ ಆ ಜರ್ನಿ ಹೋಗ್ತಾ ನಡ್ಕೊಂಡೋಯ್ತು. ಓನ್ ಬ್ಯಾನರೇ ಮಾಡೋಣ ಅಂತ, ಗಜಾನನ ಫಿಲಮ್ಸ್ ಮಾಡೋಣ ಅಂತ. ಯಾಕಂದ್ರೆ ಗಣಪತಿ ದೇವ್ರನ್ನ ಭಾಳ ಡೈಲಿ ಏನಿದ್ರು ಫಸ್ಟ್ ಅವರೇ ಅವ್ರನ್ನ ಭಾಳ ಇದು ಮಾಡ್ತೀನಿ, ಪ್ರೇ ಮಾಡ್ತೀನಿ. ಮುಗಿಸ್ಕೊಂಡು ಗಜಾನನ ಫಿಲ್ಮ್ಸ್ ಅಂತ ಹಾಕಿದೆ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ. ಕುಂಬಳಕಾಯಿ ಹೊಡೆದಿದ್ದಾಯ್ತು ಲಾಸ್ಟಲ್ಲಿ. ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸರ್, ಈ ಸಿನಿಮಾದಲ್ಲಿ ಎಷ್ಟು ಹಾಡುಗಳಿದೆ, ಹಾಗೇನೆ ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ರಿ ಅಂತ? 4 ಹಾಡಿದೆ. 4ರಲ್ಲಿ ಒಂದು ಹಾಡನ್ನ ಅರ್ಮಾನ್ ಮಲಿಕಲ್ಲಿ ಹಾಡಿಸಿದ್ವಿ. ಹಾಗೆ ಸುನಿಧಿ ಗಣೇಶ್ ಅಂತ ಅವರು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ಸ್ವಲ್ಪ ಫೇಮಸ್, ಜೊತೆಗೆ ಸುಮಾರು ಸಿನಿಮಾಗಳಿಗೂ ಹಾಡಿದ್ದಾರೆ. ಹಾಗೆ ಇನ್ನು 2 ಹಾಡನ್ನ ನಾನು ಹಾಡಿದ್ದೆ. ಅದು ನಾನು ಹಾಡಬೇಕು ಅಂತ ನಾನು ಹಾಡಿರೋದಲ್ಲ, ಎಲ್ಲ ಟೀಮ್ ಎಲ್ಲ ಸೇರಿ ನಿಮ್ಮದೇ ವಾಯ್ಸ್ ಚೆನ್ನಾಗಿದೆ ಹಾಡಿ ಅಂತ ಒತ್ತಾಯ ಮಾಡಿದ್ದಕ್ಕೇ ಹಾಡಿದ್ದು. ಜೊತೆಗೆ ಇನ್ನೊಂದು ಹಾಡನ್ನ ಶಮೀರ್ ಮುಡಿಪು ಅಂತ ಅವರೊಬ್ರು ಇನ್ಸ್ಟಾಗ್ರಾಮಲ್ಲಿ ಇದಾಗಿರೋ ಅಂಥವ್ರೆ. ಸೊ ಆಲ್ಮೋಸ್ಟ್ ಎಲ್ಲ ಮೇಯ್ನ್ ಆಗಿ ನನಗೆ ಅರ್ಮಾನ್ ಮಲಿಕ್ ಅನ್ನೋದು ಸ್ಟ್ರೆಸ್ ಮಾಡಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಮುಖ ಪರಿಚಯ. ಇವಾಗ ಅವರು ಸೀರಿಯಲ್ ಅನ್ನೋದು ಫೇಮ್ ಇರೋದು ಓಕೆ, ಬಟ್ ಈಗ ಸಿಲ್ವರ್ ಸ್ಕ್ರೀನಿಗೆ ಬಂದಾಗ ಅವ್ರಿಗೆ ಮುಖ ಪರಿಚಯ ತುಂಬಾ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಾನೇನ್ ಮಾಡಿದೆ, ಅದನ್ನ ಫಾರ್ಮುಲಾ ತರ ಯೂಸ್ ಮಾಡಿ, ಲೈಕ್ ಅದನ್ನ ವಾಯ್ಸ್ ಹಳೇದಾದಾಗ ಅಂದ್ರೆ ಗೊತ್ತಿರೋ ವಾಯ್ಸ್ ಆದಾಗ ಅದು ಹೊಸ ಮುಖ ಪರಿಚಯ ಇದ್ರೂ ಕೂಡ ಮ್ಯಾಟರ್ ಆಗಲ್ಲ, ಸೊ ಜನಕ್ಕೆ ರೀಚ್ ಆಗುತ್ತೆ ಬೇಗ ಅಂತ. ಸೊ ಆ ರೀತಿ ಫಾರ್ಮುಲಾನ ಅದಕ್ಕೆ ಅಪ್ಲೈ ಮಾಡಿದ್ವಿ. ಜೊತೆಗೆ ಅದ್ರದ್ದು ರಿಸಲ್ಟ್ ಕೂಡ ತುಂಬಾ ಜನಕ್ಕೆ ಸಿಕ್ಕಿದೆ. ಆನಂದ್ ಓಡಿ ಅವರು ಕೂಡ ಮೇಯ್ನ್ ಆಗಿ ಅದನ್ನೇ ಹೇಳಿ ಈ ರೀಸನ್ ಸುಮಾರು ನಾವೇನ್ ಅನ್ಕೊಂಡ್ ಮಾಡಿದ್ವಿ ಅದೆಲ್ಲದು ಕನ್ವೆ ಆಗಿದೆ ಜನರಿಗೆ ಆಕ್ಚುಲಿ. ಸೊ ಅದನ್ನೇ ರೈಟ್ಸ್ ಅಲ್ಲೂ ಕೂಡ ನಮಗೆಲ್ಲ ಸುಮಾರು ಹೆಲ್ಪ್ ಆಯ್ತು ಅದರಿಂದ. ಜೊತೆಗೆ ಶೂಟ್ ಲೊಕೇಶನ್ಸ್ ಬಂದ್ಬಿಟ್ಟು ನಮ್ಮ ಸಂಜು ಅವರು ಆಕ್ಚುಲಿ ಹೇಳ್ದಂಗೆ ಚಿಕ್ಕಮಂಗ್ಳೂರು, ಬೆಂಗಳೂರು, ಹಾಗೆ ಮಂಗಳೂರು ಕಡೆ ಒಂದು ಚಿಕ್ಕಮಂಗ್ಳೂರು ಕಡೆ ನನ್ನ ಫ್ರೆಂಡ್ ಊರು. ಅವ್ರು ಹೇಳಿದ್ರು ಸರ್ ನಮ್ಮ ಊರ ಕಡೆ ಬಂದರೆ ಒಳ್ಳೆ ಲೊಕೇಶನ್ ಸಿಗುತ್ತೆ ಅಂತ. ಸೊ ನಾನು DOP ಡೈರೆಕ್ಟ್ರು, ಆಮೇಲೆ ನನ್ನ ಕ್ಲೋಸ್ ಫ್ರೆಂಡು, ಆಮೇಲೆ ಬಾಲು ಮಾಸ್ಟರ್ ಕೊರಿಯೋಗ್ರಾಫರ್ ಏನು ಮಾಡಿದ್ದಾರೆ, ಹೋಗಿ ಒಂದು ಜರ್ನಿ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ. ನೋಡೋಷ್ಟರಲ್ಲಿ ಲೊಕೇಶನ್ ಭಾಳ ಅದ್ಭುತ ಆಯಿತು. ಏನಂದರೆ ನನಗೆ ಒಂದೇ ಒಂದು ಭಯ ಇತ್ತಂದರೆ ಈ ರೈನಿ ಸೀಸನ್ ಇತ್ತು. ಸೊ ಎಲ್ಲಿ ಮಳೆ ಬಂದ್ಬಿಟ್ಟು ಎಂಟೈರ್ ಯೂನಿಟ್ಗೆ ಡ್ಯಾಮೇಜ್ ಆಗುತ್ತೆ ಎಲ್ಲರೂ. ಬಟ್ ಆ ದೇವ್ರ ದಯದಿಂದ ಯಾವುದೇ ಥರದ್ದು ಎಲ್ಲೂ ನಮಗೇನು ಡ್ಯಾಮೇಜ್ ಆಗಿಲ್ಲ. ನೇಚರ್ ಕೂಡ ನಮಗೆ ಸಾಥ್ ಕೊಡ್ತು. ಬನಾಲು ವಿಲೇಜಲ್ಲಿ, ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಆ ಟ್ರಾವೆಲಿಂಗಲ್ಲಿ 2 ಹಾಡು ನಾನು ನಿಯರ್ ಬೈ ಎಲ್ಲ ಲೊಕೇಶನ್ಸಲ್ಲಿ ಭಾಳಷ್ಟು ನೀಟ್ ಆ್ಯಂಡ್ ಕ್ಲಿಯರಾಗಿ ಮುಗಿಸ್ಕೊಂಡ್ಬಂದಿದ್ದೆ. ಆ್ಯಕ್ಚುಲಿ ತೊಂದರೆ ಅನ್ನೋದಕ್ಕಿಂತ ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಆಗಿದೆ ನೇಚರ್. ಅದರಲ್ಲಿ ಏನಾಗಿದೆ, ಈ ಕಡೆ ಮಳೆ ಬಂದಂಗೂ ಅಲ್ಲ, ಆ ಕಡೆ ಮಳೆ ಬರ್ತಿದೆ ಅಂತನೂ ಅಲ್ಲ. ಪ್ರತಿ ಒಂದು ಶಾರ್ಟ್ ಅಲ್ಲೂ ಕೂಡ ಎಲ್ಲ ಕಡೆನೂ ಸ್ಮಾಲ್ ಡ್ರಾಪ್ಸ್ಗಳ ತರ ಕಾಣಿಸ್ಬೋದು, ಬಟ್ ಅದು ವಿಜುವಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕನ್ವೆ ಆಗ್ತಿದೆ. ಅದು ಒಂಥರ ಅನ್ಪೇಯ್ಡ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರಲ್ಲ, ಆ ತರ ಒಂಥರ ತುಂಬಾ ಚೆನ್ನಾಗಿ ಅದು ಬಂದು ನಮಗೆ ಸಪೋರ್ಟ್ ಮಾಡಿದೆ ಆಕ್ಚುಲಿ ನೇಚರ್. ಫೈನಲಿ ಜೂನ್ 6 ರಿಲೀಸ್ ಆಗ್ತಾ ಇದೆ. ಇಬ್ರು ಏನ್ ಕೇಳ್ಕೊಳ್ತೀರಾ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಲ್ಲಿ ಅಂತ?
ನೀವು ಈ ರೀತಿ ಸಿನಿಮಾಗಳನ್ನ ನೋಡಿದೀವಿ ನೋಡಿಲ್ಲ ಅದು ಅನ್ನೋದಕ್ಕಿಂತ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಬರವಣಿಗೆ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಮ್ಯೂಸಿಕ್ ಆಗ್ಲಿ, ಕೊರಿಯೋಗ್ರಫಿ ಆಗ್ಲಿ, ಇಲ್ಲ ಸಿನಿಮಾಟೋಗ್ರಫಿ ಆಗ್ಲಿ, ಇಲ್ಲ ಬರವಣಿಗೆ ಆಗ್ಲಿ, ಡೈರೆಕ್ಷನ್ ಬರವಣಿಗೆ ಆಗ್ಲಿ, ಅಥವಾ ಏನೇ ಡಿಪಾರ್ಟ್ಮೆಂಟ್ ತಗೊಂಡ್ರು ಆರಾಮಾಗಿ ನೀವು ಬೇರೆ ಇಂಡಸ್ಟ್ರಿ ಜೊತೆಗೆ ಅದನ್ನ ಕಂಪೇರ್ ಮಾಡಿ ನೋಡಬಹುದು. ಬಿಕಾಸ್ ಅಷ್ಟು ಚೆನ್ನಾಗಿ ನಮ್ದು ಔಟ್ಪುಟ್ ಬಂದಿದೆ. ಅದರಿಂದನೇ ಆಕ್ಚುಲಿ ನಮಗೆ ಇನ್ನೂ ಹೇಳಬೇಕು ಅಂದ್ರೆ ಶಾಲಿನಿ ಆರ್ಟ್ಸ್ ಅವರು ಕೂಡ ಎಲ್ಲರಿಗೂ ಆಕ್ಚುಲಿ ಸುಮ್ಮನೆ ಹಾಗೆ ಸಪೋರ್ಟ್ ಮಾಡಲ್ಲ, ತುಂಬಾನೇ ಅವರು ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ನಮಗೆ ಎಲ್ಲ ರೀತಿನೂ ಕೂಡ ತುಂಬಾ ಸಪೋರ್ಟ್ ಸಿಕ್ಕಿದೆ. ನಮಗೆ ರಮೇಶ್ ಅರವಿಂದ್ ಅವರು ಕೂಡ ಆಕ್ಚುಲಿ ಇದೇ ಮಾತು ಹೇಳಿದ್ರು, ತುಂಬಾನೇ ಚೆನ್ನಾಗಿ ಬಂದಿದೆ, ನನಗೆ ಆ ಪರ್ಟಿಕ್ಯುಲರ್ ಒಂದೆರಡು ಹಾಡು ತುಂಬಾನೇ ಇಷ್ಟ ಆಗಿದೆ ಅಂತಾನು ಬಾಯ್ಬಿಟ್ಟು ಹೇಳಿದ್ರು. ಅದ್ರದ್ದು ರಿಸಲ್ಟ್ಸ್ ನಮಗೆಲ್ಲ ಕಾಣಿಸ್ತಾ ಇದೆ. ಇದನ್ನೆಲ್ಲದನ್ನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಆಲ್ರೆಡಿ 3 ಹಾಡಿದೆ, ಜೊತೆಗೆ ಒಂದು ಟ್ರೈಲರ್ ಇವಾಗ ರಿಲೀಸ್ ಆಗಿದೆ. ಸೊ ನಿಮಗೆ ಈ ಎಲ್ಲ ಔಟ್ಪುಟ್ಟನ್ನು ಇನ್ನೂ ತುಂಬ ಐಟಮ್ಸ್ಗಳು, ಅಂದರೆ ಇನ್ನೂ ತುಂಬ ಎಲಿಮೆಂಟ್ಸ್ಗಳು ನಿಮಗೆ ಥಿಯೇಟ್ರಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ, ಇನ್ನೂ ಇಷ್ಟು ಕಡಿಮೆ ಆಗ್ಬೋದು ಅಷ್ಟು ಚೆನ್ನಾಗಿ ಆಗೋ ರೀತಿ ಮಾಡಿಟ್ಟಿದ್ದೀವಿ. ಅದನ್ನು ನೀವು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಮಾತ್ರ ನಿಮಗೆ ಅದೇ ರೀತಿ ಕಡಿಮೆ ಆಗತ್ತೆ. ಸೊ ದಯವಿಟ್ಟು ಇದನ್ನು ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಆಡಿಯನ್ಸ್ಗೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ನಿಮಗೆ ತೋರ್ಸೋದು 2 ಅವರ್ ಮೂವಿ, ಬಟ್ ಇದ್ರ ಹಿಂದೆ ನಾವು 200 ದಿವಸ ಏನು ಕೆಲಸ ಮಾಡಿರ್ತೀವಿ ಎಂಟರ್ ಯೂನಿಟು, ಆ ಹಾರ್ಡ್ ವರ್ಕ್ನ ಬಂದ್ಬಿಟ್ಟು ನೀವು ನಾನು ನಿಮಗೆ ನನ್ನ ಮೂವಿನ ನೀವು 2 ಟೈಮ್ ನೋಡಿ 3ನೇ ಟೈಮ್ ನೋಡಿ ಅಂತ ನಾನು ಕೇಳ್ತಾ ಇಲ್ಲ. ಒಂದೇ ಟೈಮು ಫ್ಯಾಮಿಲಿ ಜೊತೆಗೆ ಎಂಟರ್ ಫ್ಯಾಮಿಲಿ ನೋಡ್ಬೋದು. ಯಾಕೆ UA ಸರ್ಟಿಫಿಕೇಟ್ ಅಂತ ಬಂದಿದೆ. ದೊಡ್ಡವರು ಚಿಕ್ಕವರು, ಕಾಮಿಡಿ ಇದೆ, ಲವ್ ಸೀಕ್ವೆನ್ಸ್ ಇದೆ, ಒಳ್ಳೆ ಲಿರಿಕ್ಸ್ ಇದೆ, ಒಳ್ಳೆ ಹಾಡಿದೆ, ಒಳ್ಳೆ ಸ್ಟೋರೀಸ್ ಇದೆ. ಒನ್ ಟೈಮ್ ಬಂದ್ಬಿಟ್ಟು ಚಿತ್ರಮಂದಿರದಲ್ಲಿ ಬಂದು ನೋಡಿ, ಹೊಸ್ದಾಗೆ ಇಂಡಸ್ಟ್ರೀಸಲ್ಲಿ ಕಾಲಿಕ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಹಿಂಗೆ ಕೊಡಿ. ದೊಡ್ಡವ್ರಿಗೆ ಸ್ಟಾರ್ ಮಾಡಿದ್ರೆ, ಚಿಕ್ಕವ್ರನ್ನ ಸ್ವಲ್ಪ ಸ್ಟಾರ್ ಮಾಡಿದ್ರೆ ನಿಮ್ಮ ಅಭಿಮಾನ ಹಂಗೆ ಇರ್ತದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.